ಹಾಜಿ ಮಲಂಗ್ ಇಂಟರ್ನ್ಯಾಷನಲ್ ಗರ್ಲ್ಸ್ ಕ್ಯಾಂಪಸ್ ಪಟ್ಟಾಡಿ ಮೂಡುಬಿದಿರೆ ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಹಾಜಿ ಸೈಯದ್ ಅಬ್ದುಲ್ ರೆಹಮಾನ್ ಸಾದತ್ ತಂಗಲ್ರವರೇ, ಇತರ ಧರ್ಮಗುರುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಾದಂಥ ಆತ್ಮೀಯರಾದ ಜೀವಂತ್ ಕುಮಾರ್ ರವರೇ, ಅಯ್ಯೂಬ್ ಅಹಮದ್ ರವರೇ, ಉಸ್ತಾದ್ ರವರೇ, ಸ್ನೇಹಿತರಾದಂಥ ರಕ್ಷಿತ್ ಶಿವರಾಮ್ ರವರೇ, ಸ್ನೇಹಿತರಾದಂಥ ಧರ್ಮೇಂದ್ರ ಕುಮಾರ್ ರವರೇ, ಬೇಬಿ ಕುಂದರ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಡ್ಡಗಣ್ಯ ಪ್ರಮುಖರುಗಳೇ, ಮಾಧ್ಯಮದ ಸ್ನೇಹಿತರೇ, ಊರಿನ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಇಸ್ಲಾಂ ಧರ್ಮ ಮೊದಲು ಹೇಳಿದ್ದೇ ಜ್ಞಾನವನ್ನು ಸಂಪಾದಿಸು ಅಂತೇಳಿ. ಇಕ್ರ ಬಹುಶಃ ನಾನು ಹೇಳುವಾಗ ತಪ್ಪಾಗ್ಬೋದು. ಇದು ಸಲ್ಲಲ್ಲಾಹು ಅಲೈಹಿ ಸಲ್ಲಂರವರು ಜನತೆಗೆ ನೀಡಿದಂಥ ಸಂದೇಶ ಏನು ಅಂತ ಹೇಳಿದ್ರೆ, ನೀನು ಜ್ಞಾನಾರ್ಜನೆ ಮಾಡುವಂತ. ಜ್ಞಾನಾರ್ಜನೆ ಅಂತ ಹೇಳಿದ್ರೆ ಸಮಸ್ತ ಸಮುದಾಯಕ್ಕೆ ಜ್ಞಾನಾರ್ಜನೆ ಮಾಡುವಂತೇಳಿ. ಆದರೆ ಸಾಮಾಜಿಕ ಸ್ಥಿತಿಗತಿಗೆ ಅನುಗುಣವಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಅದು ಯಾವುದೇ ಧರ್ಮ ಇರ್ಬೋದು, ಹೆಣ್ಮಕ್ಕಳ ಶಿಕ್ಷಣ ಸ್ವಲ್ಪ ಹಿಂದೆ ಉಳಿದಿತ್ತು, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಇದೊಂದು ಕ್ಯಾಂಪಸ್ ಹೆಣ್ಮಕ್ಕಳಿಗಾಗಿ ಆದ್ಯತೆಯನ್ನು ಕೊಡ್ತಕ್ಕಂಥ ಕ್ಯಾಂಪಸ್ ಅಂತ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ಯತೆ ಕೊಟ್ಟು ಹೆಣ್ಮಕ್ಕಳ ಇವತ್ತು ಬಹಳ ಕಡೆ ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ಎಲ್ಲರೂ ಕೂಡ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು. ಧಾರ್ಮಿಕ ಶಿಕ್ಷಣ ಜೊತೆಗೆ ಲೈಂಗಿಕ ಶಿಕ್ಷಣವನ್ನು ಕೂಡ ಪಡೆಯಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಹುಶಃ ಅದಕ್ಕೆ ಪ್ರಾಮುಖ್ಯವನ್ನು ಕೊಡ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಒಂದು ವಿಶೇಷ ಅಂತಂದರೆ ರ್ಯಾಂಕ್ ಪಟ್ಟಿಯನ್ನು ನಾನು ನೋಡ್ತೀವಿ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ. ಅದರಲ್ಲಿ ಮುಂದುವರೆದ ಮತ್ತು ಬಲಿಷ್ಠ ವರ್ಗದವರು ಮಾತ್ರ ರ್ಯಾಂಕ್ ಪಡೆಯತಕ್ಕಂಥ ನಾವು ನೋಡ್ತಾ ಇದ್ವಿ. ಇವತ್ತು ವಿಶೇಷ ಅಂತ ಹೇಳಿದರೆ ಬೇರೆ ಸಮಾಜದವರು ಕೂಡ ರ್ಯಾಂಕ್ ಪಡೀತಾರೆ. ಅದರಲ್ಲೂ ಕೂಡ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳು ಭಾಳ ದೊಡ್ಡ ಪ್ರಮಾಣದಲ್ಲಿ ರ್ಯಾಂಕನ್ನು ಪಡೆಯತಕ್ಕಂಥದ್ದು ಕೂಡ ಒಂದು ಭಾಳ ವಿಶೇಷ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ. ಇದೊಂದು ಭಾಳ ಸಂತೋಷದ ಸಂಗತಿ. ಪರಿವರ್ತನೆ ಯುಗ ಧರ್ಮದಲ್ಲಿ ಬಹುಶಃ ಹೆಣ್ಮಕ್ಕಳ ಶಿಕ್ಷಣ ಹೆಚ್ಚು ಪ್ರಾಮುಖ್ಯ ಆಯಿತು ಅಂತ ಹೇಳೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಸತೀಶರು ಇದ್ದಾರೆ ನಾನು ವೇದಿಕೆಯಲ್ಲಿ, ಬಹುಶಃ ಕ್ಷೇತ್ರ ಇವತ್ತು PDO ಅವರಿದ್ದಾರೆ ವೇದಿಕೆಯಲ್ಲಿ, ಮತ್ತೆ ಹಿರಿಯರೆಲ್ಲ ವೇದಿಕೆಯಲ್ಲಿ, ಸೀತಾರಾಮರೈಗಳು, ಶಂಕರ್ ಭಟ್ರು ವೇದಿಕೆಯಲ್ಲಿದ್ದಾರೆ. ಮತ್ತೆ ಈ ಒಂದು ಅದು ನೈತಿಕ ಮೌಲ್ಯಗಳೊಂದಿಗೆ ಹೆಣ್ಮಕ್ಕಳಿಗೆ ವಿಶ್ವ ದರ್ಜೆಯ ಶಿಕ್ಷಣ ಕೊಡಬೇಕು ಅಂತೇಳಿ ಬರೆದಿದ್ದಾರೆ. ಒಳ್ಳೆಯ ಒಂದು ಶಿಕ್ಷಣವನ್ನು ಅವರಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹುಶಃ ಇದು ನಿರ್ಮಾಣ ಆಗಿದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಎಲ್ಲಿ ಯಾವ ಜಾತಿ ಧರ್ಮ ಭಾಷೆಯನ್ನು ಮೀರಿ ಎಲ್ಲರಿಗೂ ಕೊಡಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಆಸಕ್ತಿ ಇದೆ ಅನ್ನುವುದು. ಬಹುಶಃ ಜಾತಿ ಮತ ಪಂಗಡ ಭೇದವಿಲ್ಲದೆ ಸಮಾಜ ಎಲ್ಲ ಹೆಣ್ಮಕ್ಳಿಗೆ
ಉನ್ನತ ಶಿಕ್ಷಣ ನಮ್ಮ ಪರಮೋಚ್ಚ ಗುರಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ಅದು ಕೂಡ ಭಾಳ ಮಹತ್ವದ ವಿಶೇಷ ಕೋಚಿಂಗ್ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಇವರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಇವತ್ತು ಹೇಳಬೇಕಾಗಿದೆ. ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಉನ್ನತ ಪದವಿಯನ್ನು ಪಡಬೇಕಾದ್ರೆ ಅವರಿಗೆ ತರಬೇತಿ ಅಗತ್ಯ ಇದೆ, ಅದನ್ನು ಕೂಡ ಕೊಡಬೇಕು ಅಂತೇಳಿ ಬಹುಶಃ ಅದಕ್ಕೆ ಕೂಡ ಆದ್ಯತೆಯನ್ನು ಕೊಡಲಿಕ್ಕಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆ ಕ್ಯಾಂಪಸ್ಸನ್ನು ಕೂಡ ಈ ನಿರ್ಮಾಣ ಮಾಡಲಾಗಿದೆ. ಎಲ್ಲ ವಿಶೇಷವಾದಂಥ ಸೌಲಭ್ಯವನ್ನು ವಿಸ್ತರಿಸತಕ್ಕಂಥ ಯೋಜನೆ ಒಟ್ಟು ಅನೇಕ ಪ್ರಾಮುಖ್ಯತೆಯನ್ನು ಈ ಒಂದು ಶಿಕ್ಷಣ ಸಂಸ್ಥೆ ಕೊಡ್ತಕ್ಕಂಥದ್ದು ಮಾಡಲಾಗಿದೆ. ಒಂದು ಕಾಲ ಇತ್ತು, ನಾವು ಶಾಲೆ ಹೋಗೋ ದಿನಗಳು ನನ್ನ ನೆನಪಾಗ್ತದೆ. ಆವಾಗ ಎಲ್ಲರೂ ಶಾಲೆ ಹೋಗ್ತಾ ಇರಲಿಲ್ಲ, ಎಲ್ರಿಗೆ ಶಿಕ್ಷಣ ಪಡೆಯತಕ್ಕಂಥ ಮರೀಚಿಕೆ ಆಗಿತ್ತು. ಎಲ್ರಿಗೆ ಶಿಕ್ಷಣ ಇಲ್ಲ, ಯಾರು ಶಕ್ತಿವಂತರಿದ್ದಾರೆ ಅವರಿಗೆ ಮಾತ್ರ ಶಿಕ್ಷಣ ಪಡೆಯತಕ್ಕಂಥ ವ್ಯವಸ್ಥೆ ಇತ್ತು, ಎಲ್ರಿಗೂ ಶಿಕ್ಷಣ ಇರಲಿಲ್ಲ. ನಾನು ಶಾಲೆ ಹೋಗೋ ಕಾಲದಲ್ಲಿ 60% ಶಿಕ್ಷಣ ನಾನು ಶಾಲೆ ಹೋಗುವ ದಿನಮಾನದಲ್ಲಿ, ಬಹುಶಃ ಅದು 70-75 ವರ್ಷಗಳ ಹಿಂದೆ ನಾನು ಶಾಲೆ ಹೋಗೋ ನಮ್ಮ ದೇಶದಲ್ಲಿ 60% ಶಿಕ್ಷಣ ಇತ್ತು, 60%. ಮತ್ತು 40% ಜನ ಶಾಲೆ ಹೋಗ್ತಿರಲಿಲ್ಲ, ನಿರಕ್ಷರ ಬದುಕ್ತಾ ಇದ್ದರು. ಆದರೆ ಕಾಲಕ್ರಮೇಣ ಎಲ್ಲರಿಗೂ ಶಿಕ್ಷಣ ಪಡೆತಕ್ಕಂಥ ವ್ಯವಸ್ಥೆ ಆಯಿತು. ಎಲ್ಲರೂ ಕೂಡ ಶಾಲೆಗೆ ಹೋಗುವಂಥದ್ದು ಕೂಡ, ಆದರೆ ಎಲ್ಲರಿಗೂ ಮತ್ತು ಸಿಗ್ತಾ ಇರಲಿಲ್ಲ ಶಿಕ್ಷಣ. ನಾನು ಶಾಲೆ ಹೋಗುವಾಗ ನನ್ನ ಊರಿನಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದೊಡ್ಡ ಸಂಖ್ಯೆಯಲ್ಲಿದ್ದ ಜನಸಂಖ್ಯೆ ಇತ್ತು ನಮ್ಮಲ್ಲಿ. ನನಗೆ ಸರಿಯಾಗಿ ನೆನಪಿದೆ, ನನ್ನ ಶಾಲೆಯಲ್ಲಿ ಒಬ್ಬ SC/ST ಹುಡುಗ ಇರಲಿಲ್ಲ. ಇಡೀ ಶಾಲೆ ಹೆಚ್ಚು ಜನಸಂಖ್ಯೆ ಬಹುಶಃ ಪರಿಷ್ಠ ಜಾತಿಯವರದಿತ್ತು ನಮ್ಮ ಗ್ರಾಮದಲ್ಲಿ. ಆದರೆ ನನ್ನ ಶಾಲೆಯಲ್ಲಿ ಪರಿಷ್ಠ ಜಾತಿ ಇವರು ಯಾರೂ ಇರಲಿಲ್ಲ. ಅದು ನನ್ನ ನೆನಪು. ಅಂದರೆ ಶಾಲೆಗೆ ಹೋಗುವಂಥ ಅವಕಾಶ ದುರ್ಬಲ ವರ್ಗದ ಇಲ್ಲದೇ ಇರತಕ್ಕಂಥ ಒಂದು ಕಾಲ ಇತ್ತು. ಸಾಮಾಜಿಕ ಬದಲಾವಣೆ ಆದ ಕಾಲಘಟ್ಟದಲ್ಲಿ ಇವತ್ತು ಸಾಮಾಜಿಕವಾಗಿ ಎಲ್ಲರಿಗೆ ಶಿಕ್ಷಣದ ಮೌಲ್ಯಾಧಾರಿತ ಶಿಕ್ಷಣ, ಶೀಲವಂತ ಶಿಕ್ಷಣ ಅಂತ ನಾವು ಮಾತಾಡ್ತೀವಿ. ಆದರೆ ಶಿಕ್ಷಣದ ಹಕ್ಕೇ ನಮಗೆ ಇರಲಿಲ್ಲ, ಶಿಕ್ಷಣದ ಹಕ್ಕೇ ಇರಲಿಲ್ಲ. ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳ ಅಧಿಕಾರನ ಕೊಟ್ಟು ಕಡೆಗೆ ಶಿಕ್ಷಣದ ಹಕ್ಕನ್ನು ಕೊಟ್ಟಿತು. RTE ಅಂತ ಹೇಳಿದ್ರೆ ಶಿಕ್ಷಣದ ಹಕ್ಕು, ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಹಕ್ಕು ಅಂತ ಒಂದು ಸಂದರ್ಭದಲ್ಲಿ ಶಿಕ್ಷಣ ಹಕ್ಕನ್ನು ಕೊಟ್ಟಿತ್ತು. ಇವತ್ತು ಆಹಾರ ಭದ್ರತಾ ಕಾಯ್ದೆ ಇದ್ದದೆ ಶಿಕ್ಷಣ ಹಕ್ಕು ಕೊಡ್ತಕ್ಕಂಥ ಕಾಯ್ದೆ ಕೂಡ, ಅದು ಕೂಡ ಬಡವರಿಗೆ ಫ್ರೀಯಾಗಿ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಅದು ಕೂಡ ಆಹಾರ ಭದ್ರತಾ ಕಾಯ್ದೆ ಅಂತಂದ ಕಾರಣಕ್ಕಾಗಿ ಅದು ಆಯ್ತು. ಆ ಒಂದು ಬಹುಶಃ ಶಾಲೆ ಹೋಗುದು ಬಿಡಿ,
ಅವರಿಗೆ ಅನ್ನ ಊಟ ಮಾಡಲಿಕ್ಕೆ ಕೂಡ ಅವಕಾಶ ಇಲ್ಲದಂಥ ಕಾಲ ಶಾಲೆಗೆ. ನಾನು ಶಾಲೆ ಹೋಗುವಾಗ ನನ್ನ ಜೊತೆ ಬರ್ತಕ್ಕಂಥ ಹುಡುಗರು ಎಷ್ಟೋ ಜನ ಮಧ್ಯಾಹ್ನ ಊಟನೇ ಮಾಡ್ತಿರ್ಲಿಲ್ಲ. ನಮಗೆ ಅದು ಗೊತ್ತಿಲ್ಲ. ಪಾಪ ಪ್ರಜ್ಞೆ ನನಗೆ ಇವತ್ತಾಗ್ತಾ ಇದೆ. ನಾವು ಪಾಪ ಮಾಡಿದ್ದೇವೆ, ನಾವು ಮಧ್ಯಾಹ್ನ ಊಟ ಮಾಡಿದ್ದೇವೆ, ನಮಗೆ ವ್ಯವಸ್ಥೆಗಳೆಲ್ಲ ಇತ್ತು. ಆದರೆ ಬಡವನ ಮಗನಿಗೆ ಒಪ್ಪೊತ್ತಿಗೆ ಊಟ ಮಾಡ್ತಕ್ಕಂಥ ಅವಕಾಶ ಶಾಲೆ ಇಲ್ಲದಂಥ ಕಾಲ ಇತ್ತು ಅಂತ ಹೇಳೋದನ್ನು ನಾವು ನೆನಪು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣ ಸರ್ಕಾರ ಈ ರಾಜ್ಯದಲ್ಲಿ ಇದ್ದಾಗ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಬಂತು. ಸಣ್ಣ ವಿಚಾರ ಅಲ್ಲ ಅದು. ನಮಗೆಲ್ಲ ಬಿಸಿ ಊಟ ಇರಲಿಲ್ಲ ಶಾಲೆಯಲ್ಲಿ, ಅಲ್ವಾ ಧರ್ಮೇಂದ್ರ ಕುಮಾರ್? ಈಗ ಮಕ್ಕಳಿಗೆ ಏನಿದೆ? ಎಲ್ಲ ಇದೆ. ಪುಸ್ತಕ ಕೊಡ್ತಕ್ಕಂಥ ಸರ್ಕಾರ ಮಾಡಿದೆ, ಸಮವಸ್ತ್ರ ಕೊಡ್ತಕ್ಕಂಥ ಸರ್ಕಾರ ಮಾಡಿದೆ, ಮಧ್ಯಾಹ್ನ ಬಿಸಿ ಊಟ ಸರ್ಕಾರ ಮಾಡಿದೆ, ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಬಹಳ ದೊಡ್ಡ ಕಾರ್ಯಕ್ರಮ, ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ದೊಡ್ಡ ರೀತಿಯಲ್ಲಿ ಬಂತು. ನಾನು MLA ಆದ ಕಾಲದಲ್ಲಿ ಒಂದು ಕ್ಲಾಸ್ ರೂಮ್ ಅನ್ನು ಸರ್ಕಾರಿ ಶಾಲೆ ಕೊಡಲಿಕ್ಕೆ ನಮ್ಗೆ ಕಷ್ಟ ಆಗ್ತಿತ್ತು. ಧರ್ಮಸ್ಥಳದ ಕಾವಂದರದೊಂದು ಕಾರ್ಯಕ್ರಮ ಇತ್ತು. ಇವತ್ತು ಜನರ ದೇಣಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಹಕಾರದೊಂದಿಗೆ 70,000 ರೂಪಾಯಿ ಒಂದು ಯೂನಿಟ್ ಕಾಸ್ಟಲ್ಲಿ ಒಂದು ಶಾಲೆ ಕ್ಲಾಸ್ ರೂಮ್ ಕೊಡ್ತಕ್ಕಂಥದ್ದು. ನನ್ನ ತಾಲೂಕಲ್ಲಿ 70 ಕ್ಲಾಸ್ ರೂಮ್ಗಳ ಕಾಲದಲ್ಲಿ ಆಯಿತು. 70 ಕ್ಲಾಸ್ ರೂಮ್ ನಮ್ಮ ತಾಲೂಕು ಒಂದರಲ್ಲೇ ಆಗಿದೆ. 70,000 ರೂಪಾಯಿ ಯೂನಿಟ್ ಕಾಸ್ಟ್ ಅದಕ್ಕೆ. ಬಹುಶಃ ಆ ಕಷ್ಟದ ಕಾಲದಲ್ಲಿ ಕ್ಲಾಸ್ ರೂಮ್ ಕೊಡ್ತಕ್ಕಂಥ ಸರ್ವ ಶಿಕ್ಷಕ ಅಭಿಯಾನ ಕಾರ್ಯಕ್ರಮ ಬಂತು ಬಹಳ ದೊಡ್ಡ ರೀತಿಯಲ್ಲಿ. ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಬಂದ ಮೇಲೆ ಪ್ರಾಥಮಿಕ ಶಾಲೆ ಪ್ರತಿಯೊಂದು ಶಾಲೆ ಕೊಠಡಿಯನ್ನು ಕೊಡ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಕೊಠಡಿ ಬಂತು. ಅದು ಕೂಡ 73, 74 ತಿದ್ದುಪಡಿ ಈ ದೇಶದಲ್ಲಿ ಬಂತು. ಪಂಚಾಯತಿಗೆ ತಿದ್ದುಪಡಿ, ಅಲ್ಲಿವರೆಗೆ ದುಡ್ಡು ನೇರವಾಗಿ ಪಂಚಾಯತಿಗೆ ಬರ್ತಾ ಇರಲಿಲ್ಲ, ಸರ್ಕಾರಕ್ಕೆ ಬರ್ತಾ ಇತ್ತು. ಆ ಕಾಲದಲ್ಲಿ ಬಹುಶಃ ಶಾಲೆ ಕೊಡ್ತಕ್ಕಂಥ ಶಿಕ್ಷಣಕ್ಕೆ ವ್ಯವಸ್ಥೆಗೆ ಕಷ್ಟ ಆಗ್ತಿತ್ತು. ಪಂಚಾಯತ್ ರಾಜ್ ತಿದ್ದುಪಡಿ ಬಂದ ನಂತರ ನೇರವಾಗಿ ಕೇಂದ್ರದಿಂದ ಬಹುಶಃ ಶಿಕ್ಷಣ ಇಲಾಖೆ, ಮಾನವ ಸಂಪನ್ಮೂಲ ಇಲಾಖೆ ಅಂತೇಳಿ ಶಿಕ್ಷಣ ಇಲಾಖೆ, ಅದಕ್ಕೆ ನೇರವಾಗಿ ದುಡ್ಡು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಧರ್ಮೇಂದ್ರ ಕುಮಾರ್ ಇದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತ್ ನನಗೆ ಗೊತ್ತಿದೆ, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೇನೆ. ಆ ಕಾಲದಲ್ಲಿ ನಮ್ಮ ಜಿಲ್ಲೆಗೆ, ಒಂದು ಜಿಲ್ಲೆಗೆ 70 ಕೋಟಿ 80 ಕೋಟಿ ಒಂದು ವರ್ಷದಲ್ಲಿ ಖಾಲಿ ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಬಂತು. ಇದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಸರ್ವ ಶಿಕ್ಷಾ ಅಭಿಯಾನ ದೊಡ್ಡ ಪ್ರಮಾಣದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಕಾಲದಾದ್ದು. ಈ ಕಾರ್ಯಕ್ರಮ ಬಹುಶಃ ಅದು ಶಿಕ್ಷಣದ ವ್ಯವಸ್ಥೆ ಇರಬಹುದು, ಜೊತೆಯಾಗಿ ಕುಡಿಯೋ ನೀರಿನ ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ ಇರಬಹುದು, ಅಥವಾ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ನೇರವಾಗಿ ದುಡ್ಡು ಬರ್ತಕ್ಕಂಥ ರಸ್ತೆಯ ಇನ್ನೊಂದು ಮತ್ತೊಂದು. ಮೊದಲು ಸರ್ಕಾರದ ರಾಜೀವ್ ಗಾಂಧಿ ಅವರು ಹೇಳ್ತಿದ್ರು 10 ರೂಪಾಯಿಯನ್ನು ರೇಸಲ್ಲಿ ಬಿಟ್ಟರೆ ಅದು 100 ರೂಪಾಯಿ ಬಿಟ್ಟರೆ ಅದು ಪಂಚಾಯತಿಗೆ ಬಿಟ್ಟು ತಲುಪುವಾಗ 10 ರೂಪಾಯಿಯಾಗಿ ತಲುಪ್ತದೆ. ಪಂಚಾಯತ್ ತಿದ್ದುಪಡಿ ತರಬೇಕು, ಪಂಚಾಯತ್ಗೆ ಗಟ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದಾಗ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ 73, 74 ತಿದ್ದುಪಡಿಯನ್ನು ಅವರು ಪಾರ್ಲಿಮೆಂಟ್ ಮಂಡಿಸಿದಾಗ ಬೆಂಬಲದ ಕೊರತೆಯಿಂದಾಗಿ ಅವು ಬಿದ್ದು ಹೋಯಿತು. ಆವಾಗ ವಿರೋಧ ಪಕ್ಷ ಅದಕ್ಕೆ ಬೆಂಬಲ ಕೊಡಲಿಲ್ಲ, ಬಿದ್ದು ಹೋಯಿತು. ಮತ್ತೆ ನಂತರ ಒಂದು ಸರ್ಕಾರ ಕೂಡ ಕೊಡಲಿಲ್ಲ. ನಂತರ ಬಂದಿರತಕ್ಕಂಥ ನರಸಿಂಹರಾಯರ ಸರ್ಕಾರ ಈ ದೇಶ ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಬಹುಶಃ ಈ ಒಂದು ತಿದ್ದುಪಡಿ ಬಂದ ನಂತರ ಇವತ್ತು ಗ್ರಾಮೀಣ ಭಾಗದ ಬೆಳವಣಿಗೆ ಎಷ್ಟು ದೊಡ್ಡ ಪ್ರಮಾಣದ ಶಿಕ್ಷಣದ ವ್ಯವಸ್ಥೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಅಂತಕ್ಕಂಥ ನೆನಪು ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ತಮ್ಮ ಆದ್ಯತೆ ನೆಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸಮುದಾಯದ ಏಳಿಗೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ವ ಜನರಿಗೂ ಸಹಕಾರ ಆಗುವ ರೀತಿಯಲ್ಲಿ ಸರ್ವಜನ ಸುಖಿನೋ ಭವಂತ ಹೇಳುವಂಥ ಒಂದು ಅರ್ಥ ಪೂರ್ಣ ಬರ್ತಕ್ಕಂಥ ರೀತಿಯಲ್ಲಿ ಬಹುಶಃ ಈ ಶಿಕ್ಷಣ ಸಂಸ್ಥೆಯನ್ನು ಎಲ್ಲ ಧರ್ಮ ಜನರು ಕೂಡ ಇದರ ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯು ಪ್ರಾರಂಭ ಆಗಿದೆ. ಬಹುಶಃ ಕೇವಲ ಸರ್ಕಾರದ ಹೊಣೆ ಮಾತ್ರ ಶಿಕ್ಷಣ ಕೊಡುವಂಥದ್ದು ಕಿತ್ತಲು ಹೆಚ್ಚಾಗಿ ಎಲ್ಲರೂ ಕೂಡ ಶಿಕ್ಷಣ ಕೊಡ್ತಕ್ಕಂಥ ಅವರ ಭಾಗಿತ್ವವನ್ನು, ಅವರ ಸಹಕಾರವನ್ನು ನಾವು ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಭಾಳ ಸಂತೋಷ. ಒಂದು ಮಾತಿದೆ, ಹುಟ್ಟಿಸಿದ ಮಗುವಿಗೆ ವಿದ್ಯೆಯನ್ನು ಕೊಡಲು ವಿಫಲನಾದ ತಾಯಿ ತಂದೆ ಅವನು ಮಗುವಿನ ಮೊದಲ ವೈರಿ ಅಂತ ಒಂದು ಮಾತಿದೆ. ಹುಟ್ಟಿಸಿದ ಮಗುವಿಗೆ ವಿದ್ಯೆಯನ್ನು ಕೊಡಲು ವಿಫಲನಾದ ತಾಯಿ ತಂದೆ ಮಗುವಿನ ಮೊದಲ ವೈರಿ ಅವನೇ ಅಂತೇಳಿ ಖಂಡಿತವಾಗಿ ಸತ್ಯವಾಗಿ. ಈಗ ಒಂದು ಮಗುವಿಗೆ ಶಿಕ್ಷಣ ಕೊಡದೇ ಇದ್ದರೆ
ನೀ ಶಾಲೆಗೆ పోతాನ ಇಜ್ಜಿ ದಯ ಶಾಲೆಗೆ ಪೋ ಎನ್ನ ಅಪ್ಪೆಮ್ಮೆ ಕಲೆ ಪೂಜೆ ಕಲ್ಪ ಇಜ್ಜಿ ಎಂದು ಶಾಲೆಗೆ పోతాನ ಇಜ್ಜಿ ದಯ ಪೋತುಜ ಎನ್ನ ಅಪ್ಪೆಮ್ಮೆಂಗೆ ಶಾಲೆ ಕಡೆ ಪುಡ್ಜಿ ಹಾಗೆ ಕೋಪ ಅಪ್ಪೆಮ್ಮಡ ಶಿಕ್ಷಣ ಪಡೆ ಕೊತ್ತು ಜೇಮಣ್ದ ಅಪ್ಪವ ಕಾರಣ ಆಂಡ ಅವು ಸತ್ಯದ ಪಾತ್ರೆಲ್ಲ ಅಂದ್ರೆ ಶಿಕ್ಷಣ ಕೂಡ ವಿಫಲ ಆಗ್ತಾ ಇತ್ತಂದ್ರೆ ಕೆಲವು ಜನ ಉಂಡು ಶಾಲೆಗೆ ಜೋಕ್ಲೆಂದು ಕಲ್ಪದು ತಾನು ಎಡ್ಡ ಆವಡದು ಬಂದ ಅಪೇಕ್ಷೆ ಖಂಡಿತ ಬೋಡು ಆದರೆ ದಾನೆ ಹತ್ರ ಒಂದು ಕಾಲೋಡು ಜೋಕ್ಲೆನ್ ಬೆನ್ಪದು ಆ ಅಕ್ಕಲ್ನ ಬೆನ್ಪುನ ದುಡ್ಡು ಏರು ಒಣಸು ಮಲ್ಪಿನ ವಿಷ ತಿನ್ಪುನಿ ಪಾತ್ರ ಮಕ್ಕಳನ್ನು ದುಡಿಸಿ ಅವ್ರ ವಿದ್ಯೆಯನ್ನು ಕೂಡ ದುಡಿಸಿ ಯಾರು ಊಟ ಮಾಡ್ತಾನೆ ಊಟ ಮಾಡೋದಲ್ಲ ವಿಷ ತಿನ್ನುವುದು ಅಂತೇಳಿ ಖಂಡಿತವಾಗಿ ಮಕ್ಕಳನ್ನು ಓದಿಸಿ ಅವರು ಒಳ್ಳೆಯ ಶಿಕ್ಷಣ ಕೊಟ್ಟು ಅವರನ್ನು ಅದ್ಭುತವಾದ ಪ್ರಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಬಹುಶಃ ನಾವು ಹೆತ್ತವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಬಹಳ ಅನಿವಾರ್ಯ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಅಕ್ಷರಕ್ಕೆ ಜ್ಞಾನಕ್ಕೆ ಹೆಚ್ಚು ನಾವು ಮಹತ್ವ ಕೊಡಬೇಕು, ಅಕ್ಷರ ಜ್ಞಾನಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕು. ಬಹುಶಃ ಹುಟ್ಟಿಸಿದ ಮಗುವಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥವನ್ನ ಹೆತ್ತವರ ಕರ್ತವ್ಯ ಜೊತೆಯಲ್ಲಿ ಸಮುದಾಯದ ನಾಯಕರು ಕೂಡ ನಮ್ಮ ಸಮುದಾಯದ ಜನರಿಗೆ ಒಳ್ಳೆಯ ಶಿಕ್ಷಣ, ಮೌಲ್ಯಾಧಾರಿತ ಶೀಲವಂತ ಶಿಕ್ಷಣ ಕೊಡಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ಬಹುಶಃ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಾದತ್ ತಂಗಲ್ರವರು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಮ್ಮ ಬೆಂಬಲ ಸಹಕಾರ ಅವರಿಗೆ ಬೇಕು ಅನ್ನುವಂಥವ್ರ ಅಪೇಕ್ಷೆ ಖಂಡಿತ ಇದೆ. ನಾವೆಲ್ಲರೂ ಕೂಡ ಅವರ ಸಹಕಾರಕ್ಕೆ ನಿಂತು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೂಡ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ, ಎಲ್ಲರಿಗೂ ಸರ್ವರಿಗೆ ಶಿಕ್ಷಣ ಸಿಗ್ತಕ್ಕಂಥ ಶಕ್ತಿ ಭಗವಂತ ನಮಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.